ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಎಜ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ SSLC ನಂತರ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನಕ್ಕೆ ಅರ್ಜಿನ ಯಾವ ರೀತಿ ಹಾಕಬೇಕು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು SSLC PUC ಮತ್ತು ಡಿಗ್ರಿಯಲ್ಲಿ ನೀವು 60%ಕ್ಕಿಂತ ಹೆಚ್ಚಿನ ಅಂಕ ಪಡೆದು ಅಂದರೆ ಪರ್ಸೆಂಟೇಜ್ ಪಡೆದು ಪಾಸ್ ಆಗಿದ್ರೆ ಅಂಥ ವಿದ್ಯಾರ್ಥಿಗಳಿಗೆ ಪ್ರೈಸ್ ಮನಿ ಸ್ಕಾಲರ್ಶಿಪ್ ಓಪನ್ ಆಗಿದೆ. ನೀವು ಸಂಪೂರ್ಣವಾಗಿ ಈ ವಿಡಿಯೋನ ಸ್ಕಿಪ್ ಮಾಡಿದಾಗ ನೋಡಿ ನೀವೇ ಕೂಡ ಸ್ವತಃ ಪ್ರೈಸ್ ಮನಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಈ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೇರವಾಗಿ ಅದನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮಗೆ ಸಮಾಜ ಕಲ್ಯಾಣ ಇಲಾಖೆಯ ವೆಬ್ಸೈಟ್ ಓಪನ್ ಆಗ್ತದೆ. ಇಲ್ಲಿ ನೀವು ಕೆಳಗಡೆ ಬಂದು ಅಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಮತ್ತಷ್ಟು ಓದಿ ಅಂತ, ನೀವು ಆ ಆಪ್ಷನ್ ಕ್ಲಿಕ್ ಮಾಡಬೇಕಾಗುತ್ತೆ. ಆ ಆಪ್ಷನ್ ಕ್ಲಿಕ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ನೀವು ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ. ಇಲ್ಲಿ ನ್ಯೂ ಅಂತ ಇದೆ ನೋಡಿ, ಪ್ರೋತ್ಸಾಹಧನಕ್ಕೆ ಆನ್ಲೈನ್ ಅಲ್ಲಿ ಅರ್ಜಿ ಅಂತ. ನೀವು ಆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ನೀವೇನಾದ್ರೂ SSLC ವಿದ್ಯಾರ್ಥಿಗಳಾಗಿದ್ದು 2025ನೇ ಸಾಲಿನಲ್ಲಿ SSLC ಅಲ್ಲಿ ನೀವು ತೇರ್ಗಡೆ ಬಂದಿದ್ದು 60ಕ್ಕೂ ಹೆಚ್ಚಿನ ಪರ್ಸೆಂಟೇಜ್ ಪಡೆದಿದ್ರೆ, ನಿಮ್ದು ಏನಾದ್ರು ಒಂದ್ ವೇಳೆ ಆಧಾರ್ ಸೀಡಿಂಗ್ ಆಗಿಲ್ಲ ಅಂತ ಹೇಳಿದ್ರೆ ಅಂತ ವಿದ್ಯಾರ್ಥಿಗಳು ಆಧಾರ್ ಸೀಡಿಂಗ್ ನ ಮಾಡಿಸಿ ಅರ್ಜಿನ ಸಲ್ಲಿಸಬೇಕು ಅಂತ ಹೇಳಿ ಅಲ್ಲಿ ರಿಸ್ಟ್ರಿಕ್ಷನ್ ಕೊಟ್ಟಿದ್ದಾರೆ. ಹಾಗೇನೆ ಈ ವರ್ಷ SSLC ಪರೀಕ್ಷೆಯಲ್ಲಿ ನೀವು ಪ್ರಥಮ ದರ್ಜೆ ಅಂದ್ರೆ ನಿಮ್ಮ ಜಿಲ್ಲೆಗೆ ಏನಾದ್ರು ಪ್ರಥಮ ಸ್ಥಾನ ಪಡೆದು ನೀವು ಪಾಸ್ ಆಗಿದ್ರೆ ಅಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸುವಂತಿಲ್ಲ ಅಂತ ಹೇಳಿ ಅದನ್ನು ಕೂಡ ಕೊಟ್ಟಿದ್ದಾರೆ. ಹಾಗೇನೆ ವೆರಿ ಇಂಪಾರ್ಟೆಂಟ್ ಆಗಿ 2025ನೇ SSLC ಪರೀಕ್ಷೆಯಲ್ಲಿ 60%ಕ್ಕೂ ಹೆಚ್ಚಿನ ಅಂಕ ಪಡೆದು ಆಧಾರ್ ಸೀಡ್ ಆಗಿರುವ ಅಂದ್ರೆ ಆಲ್ರೆಡಿ ಆಧಾರ್ ಸಂಖ್ಯೆ ನಿಮ್ಗೆ ಬ್ಯಾಂಕ್ ಖಾತೆಗೆ ಸೀಡ್ ಆಗಿದ್ರೆ ಅಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸುವಂತಿಲ್ಲ. ಯಾಕಂದ್ರೆ ನಿಮ್ದು ಆಲ್ರೆಡಿ ಸಬ್ಮಿಟ್ ಆಗಿರುತ್ತೆ. ನೀವಲ್ಲಿ ಒಂದು ಯಾರ ಮಾರ್ಕ್ ಇದೆ ಅದನ್ನ ಕ್ಲಿಕ್ ಮಾಡಿದ್ರೆ ಯಾರ್ಯಾರ್ದೆಲ್ಲ ಕರ್ನಾಟಕದಲ್ಲಿ SSLC ಪರೀಕ್ಷೆ ಬರ್ದಿರ್ತೀರ ಅಂತ ವಿದ್ಯಾರ್ಥಿಗಳು ಆಧಾರ್ ಸೀಡಿಂಗ್ ಲಿಸ್ಟ್ ಕೂಡ ಇಲ್ಲಿ ಶೋ ಆಗ್ತದೆ. ಈ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರಿದೆ ಅಂತ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು. ಅದೇ ರೀತಿ ನೀವು ಆಧಾರ್ ಸೀಡಿಂಗ್ ಆಗದೇ ಇರತಕ್ಕಂಥ ವಿದ್ಯಾರ್ಥಿಗಳ ಪಟ್ಟಿನೂ ಕೂಡ ಇಲ್ಲಿ ಗಮನಿಸಬಹುದು. ನೀವು ಡಿಸೆಂಬರ್ 31ರೊಳಗೆ ನೀವು ಆಧಾರ್ ಸೀಡಿಂಗ್ ಮಾಡಿಸಿ ನೀವು ಅರ್ಜಿ ಸಲ್ಲಿಸಬೇಕಾಗ್ತದೆ. ನೀವು ಇಲ್ಲಿ ಆಧಾರ್ ಸೀಡಿಂಗ್ ಆದಂತ ವಿದ್ಯಾರ್ಥಿಗಳು ಖಂಡಿತವಾಗೂ ನೀವು ಇಲ್ಲಿ ಅರ್ಜಿ ಸಲ್ಲಿಸುವ ಅಗತ್ಯ ಇಲ್ಲ. ಅದನ್ನ ವೆರಿ ಇಂಪಾರ್ಟೆಂಟ್ ಆಗಿ ನೀವು ಇಲ್ಲಿ ಗಮನಿಸಬೇಕಾಗ್ತದೆ. ಇದು ನಾಟ್ ಸೀಡೆಡ್ ಅಂದ್ರೆ ಆಧಾರ್ ಕಾರ್ಡ್ ಸೀಡೆಡ್ ಆಗದಿರ್ತಕ್ಕಂಥ ಈ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರಿದೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ತದನಂತರ ನೀವು ಅರ್ಜಿನ ಸಲ್ಲಿಸಬೇಕು ಬೇಡವಾ ಅಂತ ನೀವು ನಿರ್ಧಾರ ಮಾಡಬೇಕಾಗ್ತದೆ. ಮುಂದಿನ ಭಾಗದಲ್ಲಿ ನಾನು ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳು ಅಂದ್ರೆ PUC ನಂತರ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನೀವು ಇಲ್ಲಿ ಮೇಲ್ಗಡೆ ಅಪ್ಲಿಕೇಶನ್ ಅಂತ ಆಪ್ಷನ್ ಇದೆ, ಅಲ್ಲಿಗೆ ಬಂದು ರಿಜಿಸ್ಟರ್ ಅಂತ ಆಪ್ಷನ್ ಕ್ಲಿಕ್ ಮಾಡ್ತು ಅಂದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಸ್ಕೀಮ್ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಪೋಸ್ಟ್ ಮೆಟ್ರಿಕ್ ಅಂತ ಇದೆ ನೋಡಿ, ಇದು PUC ನಂತರ ವಿದ್ಯಾರ್ಥಿಗಳು ಅಪ್ಲೈ ಮಾಡಬೇಕು ಅಂದ್ರೆ ಪೋಸ್ಟ್ ಮೆಟ್ರಿಕ್ ನ ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಡಿಗ್ರಿ ಸ್ಟೂಡೆಂಟ್ ಆಗಿದ್ರು ಕೂಡ ಈ ಪೋಸ್ಟ್ ಮೆಟ್ರಿಕ್ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಒಂದ್ ವೇಳೆ ನೀವು SSLC ವಿದ್ಯಾರ್ಥಿಗಳಾಗಿದ್ದು ನಿಮ್ದು ಆಧಾರ್ ಸೀಡ್ ಆಗಿಲ್ಲ ಅಂದ್ರೆ ನೀವು ಆಧಾರ್ ಸೀಡ್ ಮಾಡಿದ ನಂತರ ಇಲ್ಲಿ SSLC ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನೀಗ PUC ನಂತರ ವಿದ್ಯಾರ್ಥಿಗಳಿಗೆ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನಂತರ ಇಲ್ಲಿ ಪಕ್ಕದಲ್ಲಿ ವ್ಯಾಲಿಡೇಟ್ ಆಧಾರ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ನೀವು ಆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ನೀವು ಇಲ್ಲಿ ಆಧಾರ್ ಕಾರ್ಡ್ನ ಹಾಕಬೇಕು. ಆಧಾರ್ ನಂಬರ್ನ ಹಾಕಿ ಇಲ್ಲಿ ಕನ್ಸಲ್ಟ್ ಬಾಕ್ಸ್ ಇದೆ, ಅದನ್ನ ಕ್ಲಿಕ್ ಮಾಡಿ OTP ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಗೆಟ್ OTP ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಈ ಬಾಕ್ಸ್ಗೆ ಹಾಕಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡಿದ ನಂತರ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಫೋಟೋ ಹಾಗೇನೆ ಕೆಲವು ಡೀಟೇಲ್ಸ್ಗಳು ಆಟೋಮೆಟಿಕ್ ಆಗಿ ನಿಮ್ಮ ಆಧಾರ್ ಕಾರ್ಡಿಂದ ಫೆಚ್ ಆಗಿರುತ್ತೆ. ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಎಲ್ಲ ಬಾಕ್ಸ್ಗೂ ಕೂಡ ನೀವು ಫಿಲ್ಅಪ್ ಮಾಡಬೇಕು. ಫಾರಮ್ ನೋಡ್ಲಿಕ್ಕೆ ಈ ರೀತಿ ಕಾಣುತ್ತೆ. ನೀವು ಸ್ಕ್ರೋಲ್ ಮಾಡಿ ಇಲ್ಲಿ ಕೆಳಗಡೆ ಬೇಕಾದ್ರೂ ನೋಡ್ಕೋಬಹುದು. ಈ ಎಲ್ಲ ಡಾಟಾನು ಕೂಡ ಫಿಲ್ಅಪ್ ಮಾಡಬೇಕು. ನಾನು ಸಂಪೂರ್ಣವಾಗಿ ಯಾವ ರೀತಿ ಫಿಲ್ಅಪ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಸ್ಕಿಪ್ ಮಾಡ್ದೇ ವಿಡಿಯೋನ ಕೊನೆ ತನಕ ನೋಡಿ. ಮೊದಲಿಗೆ ಇಲ್ಲಿ ನಿಮ್ಮ SSLC ರಿಜಿಸ್ಟ್ರೇಷನ್ ನಂಬರ್ನ ಕೇಳುತ್ತೆ. ರಿಜಿಸ್ಟ್ರೇಷನ್ ನಂಬರ್ನ ಹಾಕಿದ ನಂತರ ಇಲ್ಲಿ ಕೆಳಗೆ ನಿಮ್ಮ ಫಾದರ್ ನೇಮ್ನ ಕೇಳುತ್ತೆ. SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೋ ಆ ರೀತಿ ಹಾಕಬೇಕು. ಅದೇ ರೀತಿ ನಿಮ್ಮ ತಾಯಿ ಹೆಸರನ್ನ SSLC ಮಾರ್ಕ್ಸ್ ಕಾರ್ಡ್ ರೀತಿನೇ ಅಪ್ಲೈ ಮಾಡಿ. ನಂತರ ನಿಮ್ಮ ಫೋನ್ ನಂಬರ್ನ ಹಾಕಿ ಇಲ್ಲಿ ನಿಮ್ಮ ಕಾಲೇಜನ್ನ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇದು ನೀವು ಓನ್ ವಾಸವಾಗಿದ್ದೀರಲ್ಲ ಆ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಡಿ. ನಿಮ್ಮ ಕಾಲೇಜು ನೀವು ಎಲ್ಲಿ ಶಿಕ್ಷಣ ಮಾಡಿರ್ತೀರಾ ಆ ಡಿಸ್ಟ್ರಿಕ್ಟ್ನ ನಿಮ್ಮ ಕಾಲೇಜನ್ನ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಕಾಲೇಜು ಯಾವ ತಾಲೂಕಲ್ಲಿ ಬರುತ್ತೆ ಆ ತಾಲೂಕನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಇಲ್ಲಿ ಕ್ಯಾಸ್ಟ್ ಡೀಟೇಲ್ಸು ಅಂದರೆ ಕ್ಯಾಸ್ಟ್ರಲ್ಲಿ ಇರ್ತಕ್ಕಂಥ RD ನಂಬರ್ನ ನೀವು ಇಲ್ಲಿ ಕಾಣ್ತಾ ಇರೋ ಬಾಕ್ಸ್ಗೆ ಹಾಕಬೇಕಾಗತ್ತೆ. ವೆಯ್ಟ್ ಮಾಡಿ, ನಾನು ಹಾಕ್ತಾ ಇದ್ದೀನಿ. RD ನಂಬರ್ ಹಾಕಿದ ನಂತರ ನೀವು ಇಲ್ಲಿ ಪಕ್ಕದಲ್ಲಿ ವ್ಯಾಲಿಡೇಟ್ ಅಂತ ಇದೆ ನೋಡಿ ರೆಡ್ಡಲ್ಲಿ, ಆ ಬಾಕ್ಸ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಕ್ಯಾಸ್ಟ್ನ ಆಟೋಮೆಟಿಕ್ಕಾಗಿ ಅದು ಫೆಚ್ ಮಾಡ್ಕೊಳ್ಳುತ್ತೆ. ಆ ರೀತಿ ಗ್ರೀನ್ ತೋರಿಸುತ್ತೆ. ನಂತರ ಇಲ್ಲಿ ನಿಮ್ಮ ಇನ್ಕಮ್ ಡೀಟೇಲ್ಸು ಅದು ಕೂಡ ಅಷ್ಟೇ RD ನಂಬರ್ ಹಾಕಿ ಫೆಚ್ ಮಾಡಿ ನಿಮ್ಮದು ಇನ್ಕಮ್ ಎಷ್ಟಿದೆ ಕೂಡ ಅದನ್ನು ಫೆಚ್ ಮಾಡ್ಕೊಳ್ಳುತ್ತೆ ಆಟೋಮೆಟಿಕ್ಕಾಗಿ. ನಂತರ ಕೆಳಗೆ ನೀವು ಇಲ್ಲಿ ಅಕಾಡೆಮಿಕ್ ಡೀಟೇಲ್ಸ್ ಅಂದ್ರೆ ನೀವು ಏನು ಓದ್ತಾ ಇದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. SSLC ಆಗಿರೋ SSLC, PUC ಆಗಿರೋ PUC, ನಂತರ ನೀವು ಡಿಗ್ರಿ ಎನಿ ಕೋರ್ಸಸ್ ಆಗಿರೋ ಯಾವ ಕೋರ್ಸ್ ಓದ್ತಾ ಇದ್ದೀರಾ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಇಲ್ಲಿ ಯೂನಿವರ್ಸಿಟಿ ಅಂತ ಬರುತ್ತೆ ಪಕ್ಕದಲ್ಲಿ. ಯೂನಿವರ್ಸಿಟಿ ಅನ್ನೋದನ್ನ ಕ್ಲಿಕ್ ಮಾಡಿದ ನಂತರ ನಿಮ್ಮದು ಯಾವ ಯೂನಿವರ್ಸಿಟಿ ಬರುತ್ತೆ ನಿಮ್ಮ ಕೋರ್ಸು. ನೀವು ಸಪೋಸ್ ಈಗ SSLC ಆಗಿದ್ರೆ ಕರ್ನಾಟಕ ಬೋರ್ಡ್ ಬರುತ್ತೆ, PUC ಆಗಿದ್ರೆ ಡಿಪಾರ್ಟ್ಮೆಂಟ್ ಆಫ್ ಫ್ರೀ ಯೂನಿವರ್ಸಿಟಿ ಎಜುಕೇಶನ್ ಅಂತ ಬರುತ್ತೆ. ಇದು ಇನ್ನೂ ಕೂಡ ಚೇಂಜ್ ಆಗಿಲ್ಲ, ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಒಂದ್ ವೇಳೆ ನೀವೇನಾದ್ರೆ ಡಿಗ್ರಿ ಓದ್ತಾ ಇದ್ರೆ ನಿಮ್ಮ ಯೂನಿವರ್ಸಿಟಿ ಯಾವ್ದು ಬರುತ್ತೆ, ಮೈಸೂರು, ಮಂಗಳೂರು, ಬೆಳಗಾವಿ ಯೂನಿವರ್ಸಿಟಿನ, ಧಾರವಾಡ ಯೂನಿವರ್ಸಿಟಿ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ನೀವು ಇಲ್ಲಿ ಕಾಂಬಿನೇಷನ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಅಂತ ಕೇಳುತ್ತೆ. ನೀವು ಯಾವ್ದು ಓದ್ತಾ ಇದ್ದೀರಾ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಲೇಜು ಅಂದ್ರೆ ನಿಮ್ಮ ಕಾಲೇಜು ಈಗ ಪ್ರಸ್ತುತ ಯಾವ್ದು ಓದ್ತಾ ಇದ್ದೀರಾ ಆ ಕಾಲೇಜನ್ನ ಆ ಲಿಸ್ಟಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ.
ಈಗ ಸಪೋಸ್ ನೀವು ಈಗ ನಿಮ್ಮ ಸಂಸ್ಥೆ ಯಾವುದಿರುತ್ತೆ ಹೆಸರನ್ನ ಹಾಕಿ ನೀವು ಕೂಡ ಸರ್ಚ್ ಮಾಡ್ಕೋಬಹುದು. ಈಗ ನಾನಿಲ್ಲಿ ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ PU ಕಾಲೇಜ್ ಅಂತ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಅದು ಫೈಂಡ್ ಆದ ತಕ್ಷಣ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಟೋಮೆಟಿಕ್ಕಾಗಿ ನಿಮಗೆ ಹುಡ್ಕೋಕ್ಕೂ ಕೂಡ ಈಸಿ ಆಗುತ್ತೆ. ನಿಮ್ಮ ಕಾಲೇಜ್ ಯಾವುದಿದೆ ಆ ಲಿಸ್ಟ್ನಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ನೀವು ಅಲ್ಲಿ ಏನಿರ್ತದೆ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕು. ಮ್ಯಾನ್ಯುವಲ್ ಆಗಿ ಟೈಪ್ ಮಾಡೋಂಗಿಲ್ಲ. ನಂತರ ಇಲ್ಲಿ ನಿಮ್ಮದು ಸೆಕೆಂಡ್ PUC ರಿಜಿಸ್ಟ್ರೇಷನ್ ನಂಬರ್ನ ಕೇಳುತ್ತೆ, ಹಾಕಿ ನಂತರ ಇಲ್ಲಿ ಪರ್ಸೆಂಟೇಜು ಆಟೋಮೆಟಿಕ್ಕಾಗಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕ್ತಿದ್ದಂಗೆ ಅದೇ ಕೂಡ ಫೆಚ್ ಮಾಡ್ಕೊಳ್ಳುತ್ತೆ. ನೀವೇನು ಮ್ಯಾನ್ಯುವಲ್ ಆಗಿ ನಿಮ್ಮ ಮಾರ್ಕ್ಸ್ನ ಹಾಕೋ ಅವಶ್ಯಕತೆ ಇರಲ್ಲ. ಅಲ್ಲಿ ನೋಡಿ ನಿಮ್ಮದು ಆಟೋಮೆಟಿಕ್ಕಾಗಿ ಫೆಚ್ ಆಗ್ತಾವೆ ನಿಮ್ಮ ಮಾರ್ಕ್ಸು ಪರ್ಸೆಂಟೇಜು. ತದನಂತರ ನಿಮ್ಮ ಎಕ್ಸಾಮು ಆನ್ಯುವಲ್ ಮತ್ತು ಸೆಮಿಸ್ಟರ್ ಅಂತ ಕೇಳುತ್ತೆ. ನೀವು SSLC ಮತ್ತು ನೀವು PUC ಆಗಿರಿ ಆನ್ಯುವಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಡಿಗ್ರಿ ಅಂತ ಸಂಬಂಧಪಟ್ಟು ಮೇಲ್ಪಟ್ಟಿದ್ರೆ ನಿಮಗೆ ಸೆಮಿಸ್ಟರ್ ಬರುತ್ತೆ. ನಂತರ ಇಲ್ಲಿ ಕೋರ್ಸು ನಿಮಗೆ 1 ವರ್ಷನ 2 ವರ್ಷನ ಯಾವ ಕೋರ್ಸ್ ಡ್ಯೂರೇಷನ್ ಅಂತ ಕೇಳುತ್ತೆ. ನೀವು ಸೆಕೆಂಡ್ PUC ಆದರೆ 2 ವರ್ಷ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. SSLC ಆದರೆ 1 ವರ್ಷ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಡಿಗ್ರಿ ಆಗಿದೆ ಯಾವ್ಯಾವ ಇಯರ್ಸ್ಗೆ ಸಂಬಂಧಪಡೋದೆ ಅದನ್ನು ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ತದನಂತರ ಇಲ್ಲಿ ನೀವು SSLC PUC ಅಥವಾ ಆಲ್ ಸೆಮಿಸ್ಟರ್ ನೀವು ಡಿಗ್ರಿ ಓದ್ತಾರೆ ಆ ಡಾಕ್ಯುಮೆಂಟ್ನ PDF ಕನ್ವರ್ಟ್ ಮಾಡಿ 500 KB ಒಳಗಿರಬೇಕು. ಅದು ನೀವು ಇಲ್ಲಿ ಚೂಸ್ ಫೈಲ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಒಂದು ವೇಳೆ ನಿಮ್ಮದು ಫೈಲ್ ಏನಾದರೂ ಜಾಸ್ತಿ ಆಗಿತ್ತು ಅಂದರೆ ನೀವು ಅದನ್ನು ಕೂಡ ಕಂಪ್ರೆಸ್ ಮಾಡಿ ನೀವು ಅಪ್ಲೋಡ್ ಮಾಡಬೇಕು. ಆ ಕಂಪ್ರೆಸ್ ಮಾಡೋದು ಯಾವ ರೀತಿ ಅಂತ ಅದನ್ನು ಕೂಡ ತೋರಿಸ್ತೀನಿ. ನೀವು ಯಾವುದಾದ್ರು ಸರ್ಚ್ ಬಾರ್ಗೆ ಬಂದು ಅಲ್ಲಿ ಕಂಪ್ರೆಸ್ PDF ಅಂತ ಟೈಪ್ ಮಾಡಿದ್ರೆ ನಿಮಗೆ ಫಸ್ಟ್ ಆಪ್ಷನ್ನೇ ಓಪನ್ ಆಗುತ್ತೆ. ಆ ಆಪ್ಷನ್ ನೀವು ಕ್ಲಿಕ್ ಮಾಡಿ ಈಗ ಪ್ರಸ್ತುತ ಇರ್ತಕ್ಕಂಥ PDFನ ಚೂಸ್ ಮಾಡಿ ಅಲ್ಲಿ ಅಪ್ಲೋಡ್ ಮಾಡ್ತು ಅಂದರೆ ಅದು ಸ್ವಲ್ಪ ಸಮಯ ತನಕ ಕಂಪ್ರೆಸ್ ಮಾಡಿ ನಿಮ್ಮ ಫೈಲ್ನ 718 MB ಇಂದ 319 KBಗೆ ಡೌನ್ಗ್ರೇಡ್ ಮಾಡಿ ಇರುತ್ತೆ. ಇದು 500 KB ಇರಬೇಕಾಗಿರೋದ್ರಿಂದ ನನಗೆ 319 ತಗೊಳುತ್ತೆ. ಅಪ್ಲೋಡ್ ಮಾಡಿದೆ. ನಂತರ ಈಗ ಸ್ವಲ್ಪ ದಿನದಿಂದ ನಿಮಗೆ ಸೆಕೆಂಡ್ ಆಪ್ಷನ್ ಕೂಡ ಬರ್ತದೆ ಅಪ್ಲೋಡ್ ಫೈಲ್ ಅಂತ. ಇಲ್ಲಿಗೆ ನೀವು ಡಿಗ್ರಿ ಆಗಿದ್ರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡಿ. ಒಂದು ವೇಳೆ SLC ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿ. PUC ಆದ ನಂತರ SLCನ ಅಪ್ಲೋಡ್ ಮಾಡಿ ನೀವು ರಿಜಿಸ್ಟರ್ಡ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನಿಮಗೆ ಸಕ್ಸಸ್ಫುಲ್ ಆಗಿ ರಿಜಿಸ್ಟರ್ ಆಗೋ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಅಪ್ಲಿಕೆಂಟ್ ಹ್ಯಾಸ್ ಬಿನ್ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನೀವು ಫಿಲ್ ಮಾಡಿರ್ತಕ್ಕಂಥ ಎಲ್ಲ ಡೀಟೇಲ್ಸು ಕೂಡ ಇಲ್ಲಿ ಶೋ ಆಗುತ್ತೆ. ನೀವು ಇದನ್ನು ಪ್ರಿಂಟ್ ತೊಗೊಂಡು ನಿಮ್ಮ ಕಾಲೇಜಿಗೆ ಹೋಗಿ ನಿಮ್ಮ ಕಾಲೇಜಿಂದ ನೀವು ಸೀಲು ಸೈನ್ ಮಾಡಿಸ್ಕೊಂಡ್ಬರ್ಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಕಾರ್ನರಲ್ಲಿ ನಿಮಗೆ ಸೀಲು ಸಿಗ್ನೇಚರ್ ಹಾಕ್ಕೊಡ್ತಾರೆ. ಅದನ್ನು ತಗೊಂಡು ಒರಿಜಿನಲ್ ದಾಖಲಾತಿಗಳ ಜೊತೆ ಸಮಾಜ ಕಲ್ಯಾಣ ಇಲಾಖೆಗೆ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ನಂತರ ಅದು ವೆರಿಫೈ ಆದ ನಂತರ ನಿಮ್ಮ ಖಾತೆಗೆ ಅಲ್ಲೇನು ಮೆನ್ಷನ್ ಮಾಡಿದೆ ಸರ್ಕಾರ ಅಷ್ಟು ಅಮೌಂಟು ಜಮಾ ಆಗುತ್ತೆ ಸ್ನೇಹಿತರೆ. ಈ ರೀತಿ ನೀವು ಮನೆಯಲ್ಲೇ ಕೂತು ನಿಮ್ಮ ಮೊಬೈಲ್ ಅಥವಾ ನಿಮ್ಮ ಲ್ಯಾಪ್ಟಾಪು ಡೆಸ್ಕ್ಟಾಪ್ ಮುಖಾಂತರ ಆರಾಮಾಗಿ ನೀವು ಪ್ರೈಸ್ ಮನಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಸ್ನೇಹಿತರೆ ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇದೇ ತರಹದ ಇನ್ಫಾರ್ಮೇಟಿವ್ ವಿಡಿಯೋಗಳ ಮಾತಾಡ್ತೀನಿ. ನಿಮಗೆ ಅದು ಮುಂದೆ ಬೇಗ ನೋಟಿಫಿಕೇಶನ್ ಬರುತ್ತೆ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.